ನನ್ನಾಗಿ ಮಾಡಿದರು. ಮೇಲು ಕೀಳು ಎಂಬ ಭೇದ ಭಾವ ನಮ್ಮಲ್ಲಿ ಏಕೆ ಮೂಡಬೇಕು? ಎಲ್ಲರನ್ನು ನಾವು ಸಮಾನರನ್ನಾಗಿ ಕಾಣಬೇಕು. ಹೆಣ್ಣುವನ್ನು ಕೀಳು ಮತ್ತೆ ಗಂಡರನ್ನು ಜನಿವಾರ ಕಟ್ಟಬೇಕು. ಹೆಣ್ಣು ಮಕ್ಕಳನ್ನು ಏಕೆ ಜನಿವಾರ ಕಟ್ಟಬಾರದು ಎಂದು ಬಸವಣ್ಣನವರು ಪ್ರಶ್ನಿಸಿ ಮನೆಯನ್ನು ಬಿಟ್ಟು ಹೋದರು. ಅವರು ಕೂಡಲ ಸಂಗಮದಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಅವರು ಅನುಭವ ಮಂಟಪದಲ್ಲಿ ಶರಣರನ್ನು ಇದ್ದರಲ್ಲ, ಅವರಲ್ಲಿ ಹರಳಯ್ಯನವರು ಒಬ್ಬರಿದ್ದರು. ಆ ಹರಳಯ್ಯನವರು ಹೇಳುತ್ತಾರೆ, ಒಂದು ದಿನ ಕೆಲಸ ಮಾಡುತ್ತಾ ಇರುತ್ತಾರೆ. ಆಗ ಒಂದು ದಿನ ಕೆಲಸ ಮಾಡಿ ಮನೆಗೆ ಹೋಗುವಾಗ ಬಸವಣ್ಣನವರು ಆ ಕಡೆಯಿಂದ ಬರ್ತಾ ಇರುತ್ತಾರೆ. ಆಗ ಬಸವಣ್ಣನವರು ಶರಣು ಶರಣಾರ್ಥಿ ಎನ್ನುತ್ತಾರೆ, ಹರಳಯ್ಯನವರು ಶರಣು ಎನ್ನುತ್ತಾರೆ. ಇದರ ಸಲುವಾಗಿ ಹರಳಯ್ಯನವರು ದುಃಖದಿಂದ ಅವರ ಮನೆಗೆ ಹೋಗಿ ಅವರ ಪತ್ನಿಗೆ ಕೇಳುತ್ತಾರೆ, ನಾನು ಮನೆಗೆ ಬರುವಾಗ ಬಸವಣ್ಣನವರು ಬರುತ್ತಾ ಇದ್ದರು, ನಾನು ಅವರನ್ನು ಶರಣು ಎಂದೆ. ಆಗ ಬಸವಣ್ಣನವರು ಶರಣು ಶರಣಾರ್ಥಿ ಎಂದರು. ನಾನು ಇದನ್ನು ಹೇಗೆ ತೀರಿಸಲಿ ಎಂದು ದುಃಖದಲ್ಲಿ ಅವರ ಪತ್ನಿಗೆ ಕೇಳುತ್ತಾರೆ. ಅವರ ಪತ್ನಿ ಹೇಳುತ್ತಾರೆ, ನೀವು ಆಗಲೇ ಬಸವಣ್ಣನವರ ಕಾಲಿನ ಧೂಳನ್ನು ತಮ್ಮ ಹಣೆಗೆ ಹಚ್ಚಿಕೊಂಡರೆ ಅಲ್ಲಿಯೇ ಸಮಾಪ್ತವಾಗಿರಬೇಕಾಯಿತು. ಆದರೆ ನನಗೆ ಮೂಡಲಿಲ್ಲ, ನಾನು ಈಗ ಹೇಗೆ ಮಾಡಲಿ ಎಂದಾಗ ಅವರು ಪತ್ನಿ ಹೇಳುತ್ತಾರೆ, ನಿಮ್ಮ ಬಲಭಾಗದ ಚರ್ಮ, ನನ್ನ ಎಡಭಾಗದ ಚರ್ಮ ಅನ್ನು ತೆಗೆದುಕೊಂಡು ಅವರ ಸಲುವಾಗಿ ಪಾದರಕ್ಷೆಯನ್ನು ಮಾಡಲು ಹೇಳುತ್ತಾರೆ. ಪಾದರಕ್ಷೆಯನ್ನು ಮಾಡಿ ಅವರಿಗೆ ಕೊಡಲು ಹೋಗ್ತಾ ಇರುತ್ತಾರೆ. ಆಗ ಅವರ ಹತ್ತಿರ ಹೋಗಿ ಬಸವಣ್ಣನವರೇ, ನಾನು ಹೋಗುವಾಗ ನೀವು ನನ್ನನ್ನು ಶರಣು ಶರಣಾರ್ಥಿ ಎಂದಿರಲ್ಲ, ಇದರ ಸಲುವಾಗಿ ನಾನು ನಿಮ್ಮನ್ನು ಪಾದರಕ್ಷೆಯನ್ನು ಕೊಡುತ್ತೇನೆ, ಅದು ನನ್ನ ತೊಡೆಯಿಂದ ಮಾಡಿದ ಪಾದರಕ್ಷೆ ಎಂದಾಗ ಬಸವಣ್ಣನವರು ಹೇಳುತ್ತಾರೆ, ಶಿವ ಶರಣರ ಈ ತೊಡೆಯಿಂದ ಮಾಡಿದ ಪಾದರಕ್ಷೆಗಳು ನನಗೆ ಒಪ್ಪದಿಲ್ಲ, ಆ ಶಿವನಿಗೆ ಒಪ್ಪದು ಎಂದು ಆ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುತ್ತಾರೆ. ಆಗ ಹರಳಯ್ಯನವರು ಇದನ್ನು ತೆಗೆದುಕೊಂಡು ಹೋಗುವಾಗ ಮಧುವರಸನವರು ಹೋಗ್ತಾ ಇರುತ್ತಾರೆ. ಆಗ ಮಧುವರಸನವರು ಹರಳಯ್ಯನವರನ್ನು ನೋಡುತ್ತಾರೆ. ಏನು ಹರಳಯ್ಯ, ಇದನ್ನು ನೀನು ಕೈಯಲ್ಲಿ ಏನು ಹಿಡಿದಿದ್ಯಾ? ಇವು ಪಾದರಕ್ಷೆಗಳು, ಇವು ನಾನು ಮಾರೋದಿಲ್ಲ. ಏಕೆ? ನನ್ನನ್ನು ಮಾರಲೇಬೇಕು, ನಾನು ನಿನ್ನನ್ನು ಎಷ್ಟು ಬೇಕಾದಷ್ಟು ಹಣವನ್ನು ಕೊಡುವೆ ಎಂದಾಗ ಇದನ್ನು ಮಾರಲಾಗಲಿಲ್ಲ ಎಂದು ಜಬರಸ್ತಿ ಮಾಡಿ ಅವರ ಹತ್ತಿರದಿಂದ ಆ ಪಾದರಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆಗ ಅವರ ಮೈಯ